ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ಇಂದಿನ ಶ್ರಾವಣ ಮಾಸದ ವದ್ಯ ಚತುರ್ದಶಿ. ಇವತ್ತು ದಾಸಶ್ರೇಷ್ಠರು, ಸಂತಶ್ರೇಷ್ಠರು, ರಾಜಾರಾಮ್ ಮಹಾರಾಜರು ಕುಂದಗೋಳ ಎಂಬುವ ಒಂದು ಜಾಗದಲ್ಲಿ ಸ್ವಾಮಿ ಚಿದಂಬರ ಮಹಾಸ್ವಾಮಿಯ ಭೇಟಿಯಾಗಕ್ಕೆ ಪ್ರಥಮ ಬಾರಿಗೆ ಹೋಶಂಗಾಬಾದಿಂದ ಎಲ್ಲ ಜಾಗದಿಂದ ಕಾಲ್ನಡಿಗೆಯಲ್ಲಿ ಬಂದು ಸ್ವಾಮಿ ಭೇಟಿಗೆ ಅಂದರೆ ಒಬ್ಬ ಸಾಧಕನಿಗೆ, ಭಕ್ತನಿಗೆ ಭಗವಂತನ ತಳಮಳ ಹತ್ತಿತು ಅಂದರೆ ಹೆಂಗಪ್ಪ ಅವನು ಬರ್ತಾನೆ, ಹೆಂಗೆ ಪ್ರಯಾಣವನ್ನು ಮಾಡ್ತಾನೆ. ಆಗಿನ ಕಾಲದಲ್ಲಿ ಯಾವ ಥರವಾದ ಒಂದು ಇದಿರಲಿಲ್ಲ, ನಮಗೆ ಇವತ್ತಂಥ ಸೌಕರ್ಯ ಇರಲಿಲ್ಲ. ಕಾರು, ಬಸ್ಸು, ಟ್ರೈನು ಇರಲಿಲ್ಲ. ಕಾಲ್ನಡಿಗೆದಲ್ಲಿ ಬರಬೇಕು, ಇಲ್ಲ ಕುದುರೆ ಮೇಲೆ ಬರಬೇಕು, ಬೈಲ್ಗಾಡಿದಲ್ಲಿ ಬರಬೇಕು. ಆ ಎಲ್ಲ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ಅರಣ್ಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ ಏನು ಸಿಗುತ್ತೋ ಅದನ್ನು ಊಟ ಮಾಡಿ ಎಲೆ ತಪ್ಪಲ ತಿನ್ಕೊಂಡು ಕಡೆಗೆ ಆ ಒಂದು ದಿವಸ ಹೆಂಗೆ ಸೂರ್ಯ ಬೆಳಗ್ಗೆ ಉದಯ ಆಯಿತು ಅಂದರೆ ಒಂದು ಬೆಳಕು ಜೀವನದಲ್ಲಿ ಬರುತ್ತದೆಯೋ, ನಿತ್ಯವಾಗಲೂ ಸೂರ್ಯನಾರಾಯಣ ಬಂದು ಬೆಳಕನ್ನು ತರ್ತಾನೋ ಅದೇ ರೀತಿ ಸಾಧಕರಿಗೆ ಗುರುನಾಥನ ಭೇಟಿಯಾದಾಗ ಏನು ಜೀವನದಲ್ಲಿ ಒಂದು ಬೆಳಕಿನ ದಿವಸ ಇರುತ್ತದೆಯೋ ಆ ಒಂದು ದಿವಸ ಅವರಿಗೆ ಇವತ್ತು ಶುಕ್ರವಾರ, ಅವತ್ತು ಶುಕ್ರವಾರ ಇತ್ತು. 200 ವರ್ಷದ ಹಿಂದಿನ ಕಾಲದ ಮಾತು. ಯಾರಪ್ಪ ಚಿದಂಬರ ಮಹಾಸ್ವಾಮಿ ಅಂದರೆ ರಾಮನ ಅವತಾರದಲ್ಲಿ, ತ್ರೇತಾಯುಗದಲ್ಲಿ ರಾಮ, ಮತ್ತು ಕೃಷ್ಣ ದ್ವಾಪರ ಯುಗದಲ್ಲಿ ಕೃಷ್ಣ, ಬೌದ್ಧ ಅವತಾರದಲ್ಲಿ ವಿಠ್ಠಲ, ಕಲಿಯುಗದಲ್ಲಿ ಚಿದಂಬರ ಮಹಾಸ್ವಾಮಿ ಅಂತ ಮುರುಗೋಡು. ಬೆಳಗಾಮಿಂದ ಒಂದು ಮೇ ಬಿ 1-2 hours ಮೇ ಬಿ ಜರ್ನಿ ನಾರ್ತ್ ಕರ್ನಾಟಕದ ಸೈಡಲ್ಲಿ. ತಾವೆಲ್ಲರೂ ಬನ್ನಿ. ಮುರುಗೋಡು ಕೆಂಗೇರಿಯಲ್ಲಿ ಸ್ವಾಮಿ ಹುಟ್ಟಿದ ಜಾಗ, ಅಲ್ಲಿ ಸ್ವಾಮಿ ಇದ್ದಿದ್ದು, ಸ್ವಾಮಿ ಎಲ್ಲರನ್ನು ಪ್ರೀತಿ ಮಾಡಿದ್ದು, ಮನುಷ್ಯ ಜನ್ಮದಲ್ಲಿ ತಾಳಿ ಸಹಜವಾಗಿ ಎಲ್ಲರಿಗೂ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಟ್ಟಿದ್ದ. ಯಾರು ಬಂದರೂ ಸ್ವಾಮಿನ ಭೇಟಿ ಮಾಡ್ಬೋದು, ಸ್ವಾಮಿ ದರ್ಶನ ಮಾಡ್ಬೋದು, ಪ್ರೀತಿ ಮಾಡ್ಬೋದು, ಪ್ರೇಮ ಮಾಡ್ಬೋದು, ಅವನ ಹತ್ರ ಕೊಡ್ಬೋದು. ಯಾರು ಎಲ್ಲರೂ ಜಾತಿ ಭೇದ ಇಲ್ಲ, ಮತಭೇದ ಇಲ್ಲ, ಎಲ್ಲರನ್ನೂ ಪರಮಾತ್ಮ ಹೆಂಗೆ ಪ್ರೀತಿ ಮಾಡ್ದ ಅಂದರೆ ಆ ಮನುಷ್ಯ ಜನ್ಮಕ್ಕೆ ಬಂದು ಇದು ಸಾಧ್ಯತೆ ಉಂಟು ಎಲ್ಲರನ್ನು ಪ್ರೀತಿ ಮಾಡುವುದು ಅನ್ನೋ ಬೀಜವನ್ನು ಸ್ವಾಮಿ ಹಾಕೋದ. ಯಾಕೆಂದರೆ ಒಬ್ಬ ರಾಜ ಆದರೂ ಕೂಡ ರಾಜನ ಭೇಟಿ ಮಾಡಬೇಕು ಅಂದರೆ ಅಲ್ಲ ಪರ್ಮಿಷನ್ ತಗೋಬೇಕು, ದ್ವಾರಪಾಲಕರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಎಲ್ಲ. ಆದರೆ ಸಹಜವಾಗಿ ಬ್ರಾಹ್ಮಣ ವೇಷ ಧರಿಸಿ ತ್ರೈಲೋಕ್ಯದ ಒಡೆಯ ಸಾಕ್ಷಾತ್ ಶಿವ ಏನು ಮಾಡ್ದ, ತನ್ನನ್ನು ತಾನು ಮನುಷ್ಯ ಜನ್ಮದಲ್ಲಿ ಬಂದು ಪೂರ್ಣ ಬ್ರಹ್ಮನಾದ ಪರಮಾತ್ಮ ತನ್ನನ್ನು ತಾನು ಒಪ್ಪಿಸ್ಕೊಂಡ್ಬಿಟ್ಟ ಎಲ್ಲರಿಗೂ. ಅಂಥವ್ರಿಲ್ಲ, ಯಾರು ಇಲ್ಲಕ್ಕೆ ಯಾರು ಮಕ್ಕಳ ಜೊತೆಗೆ ಮಕ್ಕಳಾಗಿ ಸಣ್ಣ ಮಗು ಇದ್ದಾಗ, ಒಂದು 5 ವರ್ಷದ ಬಾಲಕ ಇದ್ದಾಗ ಕಲ್ಲು ಸಕ್ಕರೆ, ಇದು ಮರಳಿಂದ ಕಲ್ಲನ್ನು ಸಕ್ಕರೆ ಮಾಡ್ದ. ಎಲ್ಲರಿಗೂ ಸಕ್ಕರೆ ಹಂಚ್ತಿದ್ದಾನೆ, ಎಲ್ಲ ಮಿತ್ರರನ್ನು ಕರ್ಕೊಂಡಿದ್ದಾನೆ, ಎಲ್ಲ ಮಿತ್ರರ ಜೊತೆ ಆಟ ಆಡ್ತಿದ್ದಾನೆ. ಹೆಂಗೆ ಅಲ್ಲಿ ಭೇದ ಭಾವನೆ ಇಲ್ಲ, ನಾನೇನೋ ಬೇರೆ ಇದ್ದೀನಿ ಎಲ್ಲರಿಗಿಂತ ಅಂತ. ಅಂದರೆ ಪರಮಾತ್ಮ ಯಾವಾಗ ಅಂಥ ಒಂದು ಅವತಾರ ತಾಳಿ ಬರ್ತಾನೋ ತನ್ನನ್ನು ಎಲ್ಲರನ್ನೂ ಒಳಗೆ ಸಮಾವೇಶ ಮಾಡಿಕೊಳ್ತಾನೆ ಅನ್ನೋದನ್ನು ತೋರಿಸ್ಲಿಕ್ಕೆ ಇಂಥ ಒಂದು ಅವತಾರ, ಅಪೂರ್ವವಾದ ಅದ್ಭುತವಾದ ಅವತಾರ ತಾಳಿ ಬಂದ. ಅವಾಗ ಅವನು ಬಂದರೆ ಅವನ ಭಕ್ತ ಕೂಡ ಬರಬೇಕು. ಯಾರಪ್ಪ ರಾಜಾರಾಮ್ ಮಹಾರಾಜರು? ಪ್ರಹ್ಲಾದ, ಅಂಗದ, ಉದ್ಧವ, ನಾಮದೇವ, ತುಕಾರಾಮ, ರಾಜಾರಾಮ. ಲೀನಿಯೇಜ್ನಲ್ಲಿ ನೋಡಿದ್ರೆ ಯಾರು ಪ್ರಹ್ಲಾದ ಆಗಿದ್ನೋ, ಯಾರು ರಾಮನ ಅವತಾರನಲ್ಲಿ ಅಂಗದ ಆಗಿದ್ನೋ, ಯಾರು ಉದ್ಧವ ಆಗಿದ್ನೋ ಕೃಷ್ಣನ ಅವತಾರದಲ್ಲಿ, ವಿಠಲನ ಅವತಾರದಲ್ಲಿ ನಾಮದೇವ ತುಕಾರಾಮ್ ಮಹಾರಾಜರಾಗಿದ್ದು, ಅವನೇ ಮತ್ತೆ ಪುನಃ ರಾಜಾರಾಮ್ ಮಹಾರಾಜರಾಗಿ ಆ ಭಕ್ತ ಮತ್ತು ಭಗವಂತನ ಸಂಬಂಧ ಎಂದಿಗೂ ಬಿಟ್ಟು ಹೋಗೋದಿಲ್ಲ. ಅದನ್ನು ಪ್ರತಿಪಾದಿಸಲಿಕ್ಕೆ ಅವರು ಬರ್ತಾರೆ. ಹೆಂಗೆ ಎಲ್ಲ ಆ ಒಂದು ಜರ್ನಿ ಪ್ರಯಾಣ ಮಾಡಿಕೊಂಡು ಕುಂದಗೋಳ ಎಂಬ ಜಾಗಕ್ಕೆ ಬಂದು ಇವತ್ತಿನ ದಿವಸ ನೈವೇದ್ಯ ಚತುರ್ದಶಿ ಶುಕ್ರವಾರಕ್ಕೆ ಬಂದು ಹೆಂಗೆ ಆ ಭಕ್ತನ ಬೇಡಿಕೆ ಕೋರಿಕೆ ಹೆಂಗೆ ಸ್ವಾಮಿ ಈಡೇರಿಸ್ತಾನೆ, ಸ್ವಾಮಿ ತನ್ನೊಳಗೆ ಹೆಂಗೆ ಸಮಾವಿಷ್ಟನಾಗಿ ಮಾಡಿಕೊಡ್ತಾನೆ. ಆಲಿಂಗನವನ್ನು ಮಾಡಿಕೊಂಡು ರಾಜಾರಾಮ ನೀ ನನ್ನವನೇ ಕಣಪ್ಪ, ಮರ್ತು ಹೋಗ್ಬಿಟ್ಟಿದ್ಯಾ ಅಂತ ಕೃಷ್ಣನ ವಿರಾಟ ಸ್ವರೂಪವನ್ನು ತೋರಿಸಿ, ನಾನು ಏನಾಗಿದ್ದೆ, ಕೃಷ್ಣ ಆಗಿದ್ದೆ, ನೀ ಅರ್ಜುನ ಆಗಿದ್ಯಪ್ಪ,
ಉದ್ಧವ ಆಗಿದ್ದೆ ನೀನು ಆ ಸಮಯದಲ್ಲಿ. ಸೊ ನೀನು ನಾನು ಬೇರೆ ಅಲ್ಲಪ್ಪ ಅಂತ ಪ್ರತಿಪಾದಿಸಲಿಕ್ಕೆ ಸ್ವಾಮಿಯವರಿಗೆ ದರ್ಶನವನ್ನು ಕೊಡುತ್ತಾರೆ. ಅದರಲ್ಲೇ ಕುರಿತಾಗಿ ಅಭಂಗ ನಾವೆಲ್ಲರೂ ಸೇರಿ ಶ್ರವಣ, ಚಿಂತನ, ಮನನ ಹಾಗೂ ನಿಧಿಧ್ಯಾಸವನ್ನು ಮಾಡೋಣ. ಇಂದಿನ ಯಾವತ್ತು ಒಂದು ದಿವಸ ಆ ಒಂದು ವಿಶೇಷವಾದ ದಿವಸ ಇರುತ್ತೋ ಅವರ ಎನರ್ಜಿನೂ ಅವತ್ತು ವಿಶೇಷವಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜರನ್ನ ಪ್ರಾರ್ಥನೆ ಮಾಡೋಣ. ಹೇಗೆ ನೀವು ಸ್ವಾಮಿ ಪಾದಕ್ಕೆ ಹೋಗಿ ಸೇರಿಕೊಂಡ್ರೋ ಹಾಗೆ ನಮಗೂ ಕೂಡ ಆ ಅನುಗ್ರಹ ನಮ್ಮನ್ನು ಕೃಪಾಪೋಷಿತರಾಗಿ ಮಾಡಿ ನಮ್ಮೆಲ್ಲರ ಜೀವನವನ್ನು ಉದ್ಧರಿಸಿ ಅಂತ ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜ ಚರಣದಲ್ಲಿ ನಮಸ್ಕರಿಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಬೇಡಿಕೊಳ್ಳೋಣ. ಆ ಒಂದು ವಿಶೇಷವಾದ ಅನುಗ್ರಹ ನಮ್ಮೆಲ್ಲರಿಗೂ ಮಾಡಲಿ, ಎಲ್ಲರಿಗೂ ಮಾಡಿ ಎಲ್ಲರನ್ನೂ ಆ ಬೋಟಲ್ಲಿ ಅಂಬಿಗನಾಗಿ ಬಂದಿದ್ದಾರೆ ರಾಜಾರಾಮ್ ಮಹಾರಾಜರು. ಆ ಅಂಬಿಗನ ಜೊತೆ ಬೋಟಲ್ಲಿ ಕುತ್ಕೊಂಡು ನಾವೆಲ್ಲರೂ ಸ್ವಾಮಿ ಪಾದಕ್ಕೆ ಸೇರೋಣ. ಅಭಂಗವನ್ನು ಏನಂತ ನೋಡೋಣ. ಶ್ರಾವಣ ಮಾಸ ವದ್ಯ ಚತುರ್ದಶಿ आलो स्वामी पाशी कुंदगोळासी शुक्रवार दिवस होता एक प्रहर येऊनी सत्वर उतरिलो बैलाचे गोठणी लिंगायत वाणी राहावया त्यानी जागा दिली दास म्हणे बहुत आनंद जीवासी चिदंबरा पाशी आलो म्हणूनी श्रावण तो मास वद्य चतुर्दशी आलो स्वामी पाशी ಕುಂದಗೋಳಾಸಿ. ಎಂಥ ಒಂದು ಅದ್ಭುತವಾದ ಅಭಂಗ ಇದೆ ನೋಡ್ರಿ. ಶ್ರಾವಣ ಮಾಸ ವದ್ಯ ಚತುರ್ದಶಿ ದಿವಸ ಸ್ವಾಮಿ ಹತ್ರ ಬಂದಿದ್ದೀನಿ ನಾನು. ಶುಕ್ರವಾರದ ದಿವಸ ಅದು ಒಂದು ಪ್ರಹರ, ಒಂದು ಸಮಯ ಆಗಿತ್ತು. ಬಂದು ಇಳಿದಿದ್ದೀನಿ ಅಲ್ಲಿ. ಬೈಲಾಚೆ ಗೋಠಣಿ ಅಂದರೆ ಗೋಠ ಅಂದರೆ ನಮ್ಮ ಹಸು ಕರು ಎಮ್ಮೆ ದನ ಕರುವ ಕೊಟ್ಟಿಗೆಯಲ್ಲಿ ಲಿಂಗಾಯತ ವಾಣಿ. ಆ ಲಿಂಗಾಯತರ ಮನೆಯಲ್ಲಿ ಒಂದು ಕೊಟ್ಟಿಗೆ ಜಾಗದಲ್ಲಿ ನನಗೆ ಆ ಜಾಗವನ್ನು ಕೊಟ್ಟಿದ್ದಾರೆ. ಹಸು ಕರು ಎಮ್ಮೆ ಎಲ್ಲಿ ಮಲ್ಕೊಂಡಿರ್ತಾವೋ ಆ ಜಾಗ ನನಗೆ ಕೊಟ್ಟು, ಭಾಳ ಇಲ್ಲಿ ಎಲ್ಲೂ ಜಾಗ ಇಲ್ಲಪ್ಪ, ಇದೊಂದು ಜಾಗ ಇದೆ, ಬೇಕಾದರೆ ಇಲ್ಲಿ ಇರಬಹುದು ಅಂತ ಆ ಜಾಗದಲ್ಲಿ ನಾನಿದ್ದೆ ಅವತ್ತು. ಹೇಳದ ತಾತ್ಪರ್ಯ ಏನಪ್ಪ ಅಂದರೆ, ಸಾಧಕನಾದವನು ಭಗವಂತನ ಭೇಟಿಗೆ, ಭಗವಂತ ಪಡಿಬೇಕು ಅಂದರೆ ಏನೇನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ, ಆಬ್ಸ್ಟೇಕಲ್ಸ್ ಆರ್ ಕ್ರಿಯೇಟೆಡ್. ಆಬ್ಸ್ಟೇಕಲ್ಸ್ ಅಂದರೆ ಪರ್ಮನೆಂಟ್ ಅಲ್ಲ, ಅದು ದೋಸ್ ಆರ್ ಆಲ್ ಕ್ರಿಯೇಟೆಡ್ ಟು ಟೆಸ್ಟ್ ದ ಭಕ್ತ. ನೀನು ಆ ಕೊಟ್ಟಿಗೆದಲ್ಲಿ ಮಲ್ಕೋತೀಯೋ ಇಲ್ವೋ, ಅಲ್ಲಿ ಸಗಣಿ ಪಗಣಿ ಎಲ್ಲ ಸುತ್ತಮುತ್ತಲದಲ್ಲಿ ಇರ್ತಾವೆ, ಅಲ್ಲಿ ಹಸು ಪಸು ಎಲ್ಲ ಇದ್ದಾವೆ, ಸಗಣಿ ಗಂಜಲ ಎಲ್ಲ ಬಿದ್ದಿರ್ತಾವಲ್ಲಿ, ಗೋಮೂತ್ರ ಎಲ್ಲ. ಅಲ್ಲಿ ಮಲ್ಕೊಂಡಿರ್ತೀಯ, ಪಡಿಬೇಕು ಅಂದರೆ ನೀನು ಮಾಡ್ತೀಯ ಈ ಕೆಲಸನ. ಹೇಳಿದ ತಾತ್ಪರ್ಯ ಯಾಕಪ್ಪ ನಾವು ತಿಳ್ಕೋಬೇಕು ಅಂದರೆ, ಅಭಂಗನ ಶಬ್ದ ಹೆಂಗೆ ತಿಳ್ಕೋಬೇಕು ಅಂದರೆ, ನಾನು ಇಂಥ ಒಂದು ಪರೀಕ್ಷೆಯಲ್ಲಿ ಪರಮಾತ್ಮ ನನಗೆ ಹಾಕಿದ್ರೆ ಅಲ್ಲಿ ಕಂಫರ್ಟ್ ಝೋನ್ ಇಲ್ಲ ರೀ, ನನಗೆ ರೂಮ್ ಇರಲಿಲ್ಲ ರೀ, ಬಿಸಿನೀರು ಬರ್ತಿರಲಿಲ್ಲ ರೀ, ತಣ್ಣೀರು ಬರ್ತಿರಲಿಲ್ಲ ರೀ, ಊಟ ಸರಿ ಕೊಟ್ಟಿರಲಿಲ್ಲ ರೀ ಅಂತ ಕಂಪ್ಲೇಂಟ್ ಬಾಕ್ಸ್ ಆಗಿರ್ತೀವಿ ನಾವು. ಆದರೆ ರಾಜಾರಾಮ್ ಮಹಾರಾಜರು ಏನು ಹೇಳ್ತಿದ್ದಾರೆ, ಬೈಲಾಚೆ ಕೊಟ್ಟಿಗೆಯಲ್ಲಿ ನನಗೆ ಒಂದು ಜಾಗ, ಇನ್ಯಾವುದು ಜಾಗ ಇರಲಿಲ್ಲ ಅಲ್ಲಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನಗೆ ಸ್ವಾಮಿ ಬೇಕು ಅಂದರೆ, ಪರಮಾತ್ಮ ಬೇಕು ಅಂದರೆ ನಾನೇನು ಮಾಡಬೇಕಾಗತ್ತೆ, ನನ್ನ ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗುತ್ತದೆ. ನಾವೆಷ್ಟು ಜನ ಎಲ್ಲ ಕಡೆ ಹೋದಾಗ, ಸಂಸ್ಥಾನದಲ್ಲಿ ಹೋದಾಗ ಎಷ್ಟು ಕಂಪ್ಲೇಂಟ್ ಮಾಡ್ತೀವಿ, ಎಷ್ಟು ಒಂದು ಅಸಡ್ಡೆತನ ಮಾಡ್ತೀವಿ. ಊಟ ಸರಿಯಾಗಿ ಕೊಟ್ಟಿರಲಿಲ್ಲ, ಅಲ್ಲಿ ಪ್ರಸಾದ ಸರಿಗಿರಲಿಲ್ಲ, ಇದೇ ಮಾಡಿರಲಿಲ್ಲ, ಚೆಂದಾಗಿ ಮಾಡಿರಲಿಲ್ಲ, ಕಂಪ್ಲೇಂಟ್ ಬಾಕ್ಸ್ ಥರ ಹೋಗ್ತೀವಿ. ಅಲ್ಲಿ ಹೋಗಿದ್ದ ನಿಜ ಉದ್ದೇಶ ಏನು? ಪರಮಾತ್ಮನ ಪ್ರಾಪ್ತಿ. ಎಲ್ಲೇ ಹೋಗೋಣ ನಾವು, ಶಿರಡಿ ಹೋಗ್ರಿ, ಮುರುಗೋಡು ಹೋಗ್ರಿ, ಬಾಬುಳ್ಗಾವ್ ಹೋಗ್ರಿ, ರಾಮೇಶ್ವರಕ್ಕೆ ಹೋಗಿ, ಕಾಶಿಗೆ ಹೋಗ್ರಿ, ಎಲ್ಲ ಹೋದರೂ ಕೂಡ ನನ್ನ ಮುಖ್ಯ ಉದ್ದೇಶ ಏನು? ಪರಮಾತ್ಮನ ಭೇಟಿ, ಸಗುಣ ಭೇಟಿ, ದರ್ಶನ, ಅವನಿಂದ ಅನುಗ್ರಹ ಪಡ್ಕೋಬೇಕು ಅಂತ ಉದ್ದೇಶದಿಂದ ಹೋಗಿದ್ದೆ. ಆದರೆ ಮನಸ್ಸು ಮಾಯಾ ಹಚ್ಚಿ ನನ್ನ ಉದ್ದೇಶದಿಂದ ಪರಾವೃತ್ತ ಮಾಡಿ ನನ್ನನ್ನು ಮತ್ತೆ ಎಲ್ಲಿ ವಿಕಾರ ಉಳ್ಳ ಮಾಡಿ ಅಲ್ಲಿ ವಾಪಸ್ಸು ಮಾಯಾದಲ್ಲಿ ಸಿಕ್ಕಾಕ್ಸಿ ಗುಂಡಿದಲ್ಲಿ ಬೀಳಿಸಿ, ಆ ಭಗವಂತನ ಕೃಪೆ ಆಗಲಾರ್ದೇ ಪುನಃ ವಾಪಸ್ ಬಂದಾಗ ಏನಾಗಿತ್ತು ರೀ, ಕಂಪ್ಲೇಂಟ್ ಬಾಕ್ಸ್ ಶುರು, ಪಿಟಾರ ಓಪನ್ ಆಗಿ ಹೋಗುತ್ತೆ ನಮ್ಮದು. ಅದು ನಮ್ಮ ಉದ್ದೇಶ ಇರಬಾರದು. ಅದಕ್ಕೆ ಇಲ್ಲಿ ಅವರು ಏನು ಮೆನ್ಷನ್ ಮಾಡಿದ್ದಾರೆ, बैलाचे गोठणी लिंगायत वाणी राहावया त्यांनी जागा दिली. दासे म्हणे बहुत
ಆನಂದ ಜೀವಾಸಿ. ಆನಂದ ಆಯಿತು ಜೀವಕ್ಕೆ. ಏನಪ್ಪ, ಕಡೆಗೊಂದು ಜಾಗ ಸಿಕ್ತಲ್ಲ, ಇನ್ನು ನಾಳೆ ನಿನ್ನ ದರ್ಶನ ನನಗೆ ಆಗ ಸಮಯ ಬಂದಿದೆ. ಆ ಸಮಯದಲ್ಲಿ ನಾನು ಎಲ್ಲಿರ್ತೀನಿ ಬಿಡ್ತೀನಿ ಅನ್ನೋದು ಪ್ರಶ್ನೆ ಇಲ್ಲ ನನಗೆ. ಒಟ್ಟಿನಲ್ಲಿ ಒಂದು ಜಾಗ ಸಿಕ್ತಲ್ಲಪ್ಪ, ನಿನ್ನ ಊರಿನಲ್ಲಿ ಬಂದಿದ್ದೀನಿ, ಆ ಊರಿನಲ್ಲಿ ಒಂದು ಜಾಗ, ಒಂದು ಕೋಣೆ ನನಗೋಸ್ಕರ ನೀನು ಕೊಟ್ಟಿದೆಯಲ್ಲಪ್ಪ ಅಂದರೆ ಎಷ್ಟು ಕರುಣೆ ಇದೆ ನಿನಗೆ ನನ್ನ ಮೇಲೆ ಪರಮಾತ್ಮ ಚಿದಂಬರ. ಆನಂದ ಯಾಕಾಗತ್ತೆ ಜೀವಕ್ಕೆ? ನಾವು ಹೋದರೆ ನಮಗೆ ಆನಂದ ಆಗತ್ತಾ? ನಾವಾಗಲೇ ಕಂಪ್ಲೇಂಟು, ಎಲ್ಲೋ ಬಿಸಿನೀರೇ ಬರ್ತಿರಲಿಲ್ಲ ರೀ ಹೋಟೆಲ್ನಲ್ಲಿ, ನಾವು ಅಲ್ಲೆಲ್ಲೋ ಹೋಗಿದ್ವಿ ಟ್ರಾವೆಲ್ಸ್ ಮುಖಾಂತರ, ಅಲ್ಲಿ ಭಾಳ ಚಳಿ ಇತ್ತು, ನಮ್ಮ ಬೆನ್ನು ನೋವು ಆಗ್ಬಿಡ್ತು, ದಿಸ್ಸು ದಟ್ಟು, ಕಂಪ್ಲೇಂಟ್ ಆ್ಯಂಡ್ ಕಂಪ್ಲೇಂಟ್ಸ್ ವಿ ಕೀಪ್ ಆನ್ ಕಂಪ್ಲೇನಿಂಗ್, ನೆವರ್ ವಿ ಆರ್ ಥ್ಯಾಂಕ್ಫುಲ್ ಟು ದ ಲಾರ್ಡ್. ಇಷ್ಟು ಹತ್ತಿರ ಕರ್ಕೊಂಡಿಲ್ಲಪ್ಪ ಪರಮಾತ್ಮ, ಈ ಬಾರಿ ಇಷ್ಟು ಹತ್ತಿರ ಕರ್ಕೊಂಡಿಲ್ಲಪ್ಪ, ಇನ್ನೂ ಅಷ್ಟು ಹತ್ತಿರ ಕರ್ಕೊಂಡಿದ್ರೆ ನನಗೆ ಇನ್ನೂ ಅನುಗ್ರಹ ಮಾಡಪ್ಪ ಅಂತ ಬಾಯಿ ತುಂಬ ಕೊಂಡಾಡ್ಲಿಕ್ಕೂ ನಮ್ಮ ಬಾಯಿ ಬರೋದಿಲ್ವಲ್ಲಪ್ಪ. ದಾಸಮಣೆ ಬಹುತ ಆನಂದ ಜೀವಾಸಿ. ಸಂತರು ಹೀಗೆ ಇರ್ತಾರೆ. ಅವ್ರಿಗೇನಾಯಿತು, ಒಂದು ಕೋಣೆ ಕೊಟ್ಟಿಲ್ಲಪ್ಪ ಪರಮಾತ್ಮ, ಎಷ್ಟು ಕರುಣೆ ಇದೆ ನಿನಗೆ ನನ್ನ ಮೇಲೆ. ಅಟ್ ಲಾಸ್ಟ್ ಯು ಹ್ಯಾವ್ ಗಿವನ್ ಮೀ ಒಂದು ಇಂಚ್ ಜಾಗ ಕೊಟ್ಟಿದೆಯಲ್ಲಪ್ಪ ಮಲ್ಕೊಳ್ಳಿಕ್ಕೆ, ಕೂಡಲಿಕ್ಕೆ, ಅಷ್ಟೇ ನನಗೆ ಸಾಕು. ಚಿದಂಬರ ಪಾಶಿ ಆಲೋಮಣುನಿ. ಚಿದಂಬರನ ಹತ್ತಿರ ಬಂದಿರೋದೇ ನನಗೆ ಒಂದು ಉತ್ಸಾಹ, ಆನಂದಕ್ಕೆ ಪಾರಾವಾರವೇ ಇಲ್ವಲ್ಲಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ ದಾಸಮಣಿ ಬಹುತ ಆನಂದ, ಬಹುತ ಆನಂದ. ಕೋಟ್ಯಾನು ಕೋಟಿ ರೂಪಾಯಿದು ಆನಂದ ಆಗೋದಿಲ್ಲ, ಅಷ್ಟು ಕೋಟ್ಯಾನು ಕೋಟಿ ರೂಪಾಯಿಗಿಂತ ಮಿಗಿಲಾದ ಆನಂದ ಚಿದಂಬರನ ಹತ್ರ ಬಂದುಬಿಟ್ಟಿದ್ದೀನಲ್ಲಪ್ಪ, ನಿನ್ನ ಹತ್ರ ಬಂದಿದ್ದೀನಲ್ಲಪ್ಪ ಪರಮಾತ್ಮ, ಇನ್ನೇನು ನನಗೆ ಬೇಕಾಗಿದೆ ಅಂತ ರಾಜಾರಾಮ್ ಮಹಾರಾಜರು ಎಷ್ಟು ಕಳಕಳಿಯಿಂದ ಆನಂದವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾವೆಲ್ಲರೂ ಕೂಡ ಯಾವತ್ತಾರೂ ಒಂದು ಕ್ಷಣದಲ್ಲಿ ಇಂಥದ್ದೊಂದು ಕ್ಷಣ ನಮ್ಮ ಜೀವನದಲ್ಲಿ ಬರುತ್ತಾ? ಗುರುನಾಥ ಸಿಕ್ಕಾಗ, ಗುರುನಾಥ ನೀ ಸಿಕ್ಕಿದೆಯಲ್ಲಪ್ಪ, ಈ ಆನಂದ ಕ್ಷಣ ನಾನು ಎಂದೆಂದಿಗೂ ಕಳ್ಕೊಳ್ಳೋದಿಲ್ಲ ಅನ್ನೋದನ್ನು ಯಾವತ್ತಾರು ಎತ್ಕಿಂಚಿತ್ತು ಯಾವುದೇ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಎಲ್ಲರ ಜೀವನದಲ್ಲೂ ಬಂದಿರುತ್ತೆ. ಆ ಕ್ಷಣವನ್ನು ನಾವು ಭದ್ರವಾಗಿ ಹಿಡ್ಕೊಂಡಿದ್ದೆ ಆದರೆ ಆ ಪರಮಾತ್ಮ ನಮ್ಮನ್ನು ಕೃಪೆ ಮಾಡದಲ್ಲೇ ಇರುವುದಿಲ್ಲ ಅಂತ ಹೇಳುತ್ತಾ, ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ್ ಗುರು ಮಹಾರಾಜ್ ಕಿ ಜೈ. ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.